ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದ್ರೆ
ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸನ್ನು ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸನ್ನು ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ. ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ. ಆತನಿಗೆ ನೋಟಿಸನ್ನು ಕೊಟ್ಟಿದ್ರು ಮೊನ್ನೆ. ಆಗ ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ. ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ. ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ. ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್. ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಹಬ್ಬ ಇದೆ, 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಂಥ ಮನಾಫ್ ಸೋಮವಾರ ಬರಬೇಕು. ಬರಲಿಲ್ಲ ಅಂತಂದರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಆತನಿಗೆ. ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು. ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ. ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ, ಅಥವಾ ಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್. ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಕೂಡ.